ಎಲ್ಲ ನಮಸ್ಕಾರ. ನನ್ನ ಕರಾವಳಿ ಕುಟುಂಬಕ್ಕೆ ಇವತ್ತು ನಾನು ಮಾಡ್ತಿರೋದು ಒಂದೊಳ್ಳೆ ಬೇಳೆ ಸಾಂಬಾರ್. ಆಯ್ತಾ, ಈ ಬೇಳೆ ಸಾಂಬಾರ್ ಮಾಡೋದು ತುಂಬಾ ಈಸಿ. ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರು ಮೊದಲೇ ವಿಡಿಯೋ ಅಪ್ಡೇಟ್ ನಿಮಗೆ ಬರುತ್ತಂತ ಅಷ್ಟೇ. ಈಗ ಇದನ್ನು ಹೇಗೆ ಮಾಡ್ಬೋದು ಅಂತ ನಾನು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಈಗ ಇದಕ್ಕೆ ಏನೇನು ಬೇಕು ಸಾಮಗ್ರಿ ನಾನು ತೋರಿಸ್ತಾ ಹೋಗ್ತೀನಿ. ಈಗ ಇಲ್ಲಿ ನೀವು ನೋಡ್ಬೋದು, 1 ಕಪ್ ಆಗೋಷ್ಟು ತೊಗರಿಬೇಳೆ, ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರ್, ಹಾಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಈಗ ನಾವು ಇದನ್ನು ಹಾಕೋದಕ್ಕೆ ಏನಂದ್ರೆ ಬೇಗ ಬಾಯ್ಲ್ ಆಗಲಿ ಅಂತ ಅಷ್ಟೇ. ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡಿ ಹಾಕ್ಬಿಟ್ಟು ಇದಕ್ಕೆ 4ರಿಂದ 5 ವಿಷಲ್ ಹಾಕಿ. ಆಯ್ತಾ, ಕುಕ್ಕರಲ್ಲಿ ವಿಷಲ್ ಹಾಕೋದ್ರಿಂದ ಬೇಗ ಕರಗತ್ತೆ. ಇದಷ್ಟು ನಾನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ನಲ್ಲ, ಅಂದರೆ 5 ವಿಷಲ್ಗೆ ಬೇಗ ಕರಗೋಗುತ್ತೆ. ಇದನ್ನು ಕರಗಿಸ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ. ಈಗ ಇದಕ್ಕೆ ನಾವು ಒಗ್ಗರಣೆಯನ್ನು ಹಾಕೋಣ. ಈಗ ಇದರಲ್ಲಿ ನಾವೀಗ ಅಂದರೆ ಎಲ್ಲ ಫ್ರೈ ಮಾಡೋಣ ತರಕಾರಿನ. ಸೊ ನಾವು 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಬಿಟ್ಟು ಒಂದು 4 ಗ್ರೀನ್ ಚಿಲ್ಲಿನ ಹಾಕೊಂಡಿದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ನಾನು 1-2 ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿನ ಸಹ ತಗೊಂಡಿದ್ದೀನಿ. ಈರುಳ್ಳಿನ ತೊಗೊಂಡು ಚಿಕ್ಕದಾಗಿ ಹೆಚ್ಕೊಂಡು ಆಮೇಲೆ ಇದಕ್ಕೆ 1-2 ಇಂಚ್ ಆಗೋಷ್ಟು ಶುಂಠಿನ ಸಹ ಆ್ಯಡ್ ಮಾಡಿದ್ದೀನಿ. ಶುಂಠಿನ ಆ್ಯಡ್ ಮಾಡಾದ ನಂತರ ಚೆನ್ನಾಗಿ ಫ್ರೈ ಮಾಡೈತೆ, ಯಾಕಂದರೆ ಹಸಿ ಸ್ಮೆಲೆಲ್ಲ ಹೋಗಬೇಕಲ್ಲ. ಸೊ ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊನ ಹಾಕಿದ್ದೀನಿ, ಅಂದರೆ 5 ಟೊಮೆಟೊನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ನೋಡಿ ಅದು ಯಾವ ಸೈಜಲ್ಲಿ ಹೆಚ್ಚಿದ್ದೀನಿ ಅಂತ. ನಾನು ಇದನ್ನು ಇಷ್ಟು ಚಿಕ್ಕದಾಗಿ ಹೆಚ್ಚೋದ್ರಿಂದ ಬೇಗ ಕರಗತ್ತಂತ ಅಷ್ಟೇ. ನಾನು ಒಂದು ಟ್ರಿಕ್ಸ್ ಹೇಳಿದ್ನಲ್ಲ, ಸ್ವಲ್ಪ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡೋತ್ತಿಗೆ ಬೇಗ ಕರಗತ್ತೆ. ಸೊ ಈ ಥರ ಬೇಗ ಕರಗೋದಕ್ಕೋಸ್ಕರ ನೀವು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಿದ್ರೆ ಬೇಗ ಕರಗತ್ತೆ ಅನ್ನೋಸ್ಕರ ನಾನು ಉಪ್ಪಾಕಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಈ ಥರ ಉಪ್ಪಾಕಿ ಫ್ರೈ ಮಾಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಆವಾಗಲೇ ಸೈಡಲ್ಲಿ ತೋರಿಸಿದ್ನಲ್ಲ, ಇದು ದಾಲ್ನ ಕರ್ಸ್ಕೊಟ್ಟಿದ್ದೆ ಅಂತದ್ದು. ಸೊ ಅದೇ ಕರಗಿಸಿಟ್ಟಂತ ನಾನು ತೊಗರಿಬೇಳೆನ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಆಯಿತಾ, ಏನಕ್ಕಂದರೆ ಇದು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಆಲ್ರೆಡಿ ಕರಗಿರೋದ್ರಿಂದ ದಾಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀವು ಇದನ್ನು ಲಿಟ್ನ ಮುಚ್ಚಿ ಒಂದು ಕುದಿ ಬರ್ಸ್ಕೊಂಡ್ರೂ ಆಗುತ್ತೆ. ಸೊ ಇದೇ ಥರ ನೀವು ಮಿಕ್ಸ್ ಮಾಡ್ಕೊಂಡ್ರೂ ಆಗುತ್ತೆ. ಸೊ ನಾನು ಆಲ್ರೆಡಿ ಸೈಡಲ್ಲಿ ಮತ್ತು ಇದೇ ತರಕಾರಿನ ಬೇಯಿಸಿಟ್ಟಿದ್ದೀನಿ. ಅದೇ ನುಗ್ಗೆಕಾಯಿ ಮತ್ತು ಪೊಟ್ಯಾಟೊ ಮತ್ತು ಕ್ಯಾರೆಟ್ ಇದೆ. ಸೊ ಇದಕ್ಕೆ ಬೀನ್ಸ್ ಆ್ಯಡ್ ಮಾಡ್ಬೋದು. ಇದೇ ರೀತಿ ತರಕಾರಿನ ಹಾಕಿ, ಬೇರೆ ರೀತಿ ತರಕಾರಿ ಯಾವುದೇ ಆ್ಯಡ್ ಮಾಡಿಬಿಡಿ. ಆಯಿತಾ, ಅದಕ್ಕೆ ನುಗ್ಗೆಕಾಯಿ ಮತ್ತು ಪೊಟ್ಯಾಟೊ ಕ್ಯಾರೆಟ್ ಹಾಕಿದ್ರಿಂದ ಈ ತರಕಾರಿ ಚೆನ್ನಾಗಿ ಟೇಸ್ಟ್ ಬರೋದು. ನಾನು ಇದಕ್ಕೆ ನೋಡಿ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರಾಗೆ 1 ಟೀ ಸ್ಪೂನ್ ಆಗುವಷ್ಟು ಖಾರ ಪೌಡ್ರನ್ನ ಸಹ ಆ್ಯಡ್ ಮಾಡಿದ್ದೀನಿ. ನೀವು ಟೀ ಸ್ಪೂನ್ಗೆ ಟೇಬಲ್ ಸ್ಪೂನ್ಗೆ ತುಂಬ ಡಿಫ್ರೆನ್ಸ್ ಇದೆ. ಆಯಿತಾ, ಸ್ಪೂನ್ ಅಳತೆಯನ್ನು ನೋಡಿ. ಇದಕ್ಕೆ ನಾನು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಆಯಿತಾ, ಏನಕ್ಕಂದರೆ ಸ್ಪೂನ್ ನಾವು ಸೈಜ್ ಯಾವ್ದು ಕೊಟ್ಟಿದ್ರು ಅದೇ ಅಳತೆಯಲ್ಲೇ ನೀವು ಮಸಾಲನ್ನು ಹಾಕಿ, ಮಸಾಲ ಪೌಡ್ರನ್ನ. ಸೊ ಯಾವ್ದಾದ್ರು ಹೆಚ್ಚು ಕಡಿಮೆ ಆದರೆ ಅದು ಸಾಂಬಾರು ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದಕ್ಕೆ ನನಗೆ ಯಾಕೋ ಸಾಂಬಾರು ಸ್ವಲ್ಪ ದಪ್ಪ ಆಯ್ತು ಅನ್ಸುತ್ತೆ. ನಾನು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಮಾಡ್ತಿರೋ ಕನ್ಸಿಸ್ಟೆನ್ಸಿ ಸುಮಾರು ಒಂದು 6ರಿಂದ 7 ಜನಕ್ಕೆ ಬರ್ಬೋದು. ಸೊ ಇದೇ ರೀತಿಯಾಗಿ ನೀವು ಜಾಸ್ತಿ ಜನಕ್ಕೆ ಮಾಡಿದ್ರೆ ಇದೇ ರೀತಿ ಹೆಚ್ಚು ಮಾಡ್ತಾ ಹೋಗಿ. ಇದನ್ನು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪನ್ನ ಸಹ ಆ್ಯಡ್ ಮಾಡಿ. ಯಾಕಂದ್ರೆ ನಾವು ಸ್ವಲ್ಪ ನೀರನ್ನ ಸಹ ಆ್ಯಡ್ ಮಾಡ್ತಿರ್ತೀವಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಸಹ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಲಿಟ್ನಾಗ ಮುಚ್ಚಾದ ನಂತರ ನೋಡಿ ಈ ಥರ ಕುದೀತಾ ಇರುತ್ತೆ. ಕುದೀತಿರೋ ಸಾಂಬಾರಿಗೆ ನೀವು 1 ಟೀ ಸ್ಪೂನ್ ಆಗುವಷ್ಟು ಹುಳಿ, ಹಾಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ. ಅಳತೆ ಮಾತ್ರ ಕರೆಕ್ಟಾಗಿರಲಿ. ಆಯಿತಾ, 1 ಟೀ ಸ್ಪೂನ್ ಆಗುವಷ್ಟು ಹುಳಿ, ಹಾಗೆ 1.5 ಟೀ ಸ್ಪೂನ್ ಆಗುವಷ್ಟು ಬೆಲ್ಲನ ಎರಡನ್ನು ಕರೆಕ್ಟಾಗಿ ಹಾಕಾದ ನಂತರ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ಆಯಿತಾ, ಯಾವುದೇ ಕಾರಣಕ್ಕೂ ಅದನ್ನು ಹೆಚ್ಚು ಕಡಿಮೆ ಮಾಡೋಕೆ ಹೋಗಬೇಡಿ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳಿ. ಈಗ ಇದಿಷ್ಟು ಆದಮೇಲೆ ಒಂದು ಲಿಟ್ನ ಸೈಡಲ್ಲಿ ಮುಚ್ಚಿಟ್ಬಿಟ್ಟು ನಾವೀಗ ಚಿಕ್ಕದೊಂದು ಒಗ್ಗರಣೆ ಕೊಡೋಣ. ಆಯಿತಾ, ಒಗ್ಗರಣೆ ಕೊಡ್ಬೇಕಲ್ಲ, ಚೆನ್ನಾಗಿ ಘಮ ಅನ್ಬೇಕು ಸಾಂಬಾರು. ಸೊ ಅದಕ್ಕೋಸ್ಕರ ನಾನು ಒಂದು ಒಗ್ಗರಣೆ ಪಾತ್ರೆಗೆ 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಸಹ ಹಾಕೋತಾ ಇದ್ದೀನಿ. ಹಾಗೆ ಸಾಸಿವೆ ಎಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಸಿಡಿದ ನಂತರ ಇದಕ್ಕೆ ಬೆಳ್ಳುಳ್ಳಿನ ಸಹ ಹಾಕ್ತಿದ್ದೀನಿ. 4ರಿಂದ 5 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ. ಜಜ್ಜಿಬಿಟ್ಟು ಹಾಕಾದ ನಂತರ ಇದಕ್ಕೆ ಒಂದು ಅರ್ಧ ಹಿಡಿ ಆಗುವಷ್ಟು ಕರಿಬೇವು ಸೊಪ್ಪು, ಅಂದರೆ ಒಂದು 2 ಹಾಕಿದ್ರೆ ಸಾಕು ಕರಿಬೇವು ಸೊಪ್ಪು. ಆಮೇಲೆ ಇದಕ್ಕೆ ಒಂದು 3ರಿಂದ 4 ಗುಂಟೂರು ಮೆಣಸಿನಕಾಯಿ ಸಿಕ್ಕಿಲ್ಲ ಅಂದರೆ ನೀವು ಬಾಡಿಗೆ ಮೆಣಸಿನಕಾಯಿ ಯೂಸ್ ಮಾಡ್ಬೋದು, ಹಾಗೇನಿಲ್ಲ. ಸೊ ಗುಂಟೂರು ಮೆಣಸಿನಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇಲ್ಲ ಹಿಂಗನೇ ಆ್ಯಡ್ ಮಾಡ್ತಿದ್ದೀನಿ, ಹಿಂಗೆ ಆಪ್ಷನಲ್. ಆಯಿತಾ, ನೀವು ಇದ್ರೆ ಹಾಕಿ, ಇಲ್ಲ ಅಂದ್ಬಿಟ್ರೆ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಸಾಕು, ಅದರಿಂದನೇ ಘಮ ಚೆನ್ನಾಗಿ ಕೊಡುತ್ತೆ ಅಷ್ಟೇ. ಎರಡನ್ನು ಹಾಕಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಘಮ ಕೊಡುತ್ತೆ, ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂತ ಅಷ್ಟೇ. ಸೊ ಈಗ ನಾವು ಒಂದು ಸೈಡಲ್ಲಿ ಕುದಿಸ್ತಾ ಇರ್ತೀವಲ್ಲ ಸಾಂಬಾರನ್ನ, ಸ್ವಲ್ಪ ಲಿಟ್ನ ಓಪನ್ ಮಾಡಿ ಈಗ ಇದನ್ನು ನೀವು ಸೌಟ್ ಸಮೇತ ಅದಕ್ಕೆ ಹಾಕಿ. ಆಯಿತಾ, ಅದು ನೀವು ಇದನ್ನು ಹಾಕಿ ಅದನ್ನು ಲಿಟ್ನ ಕ್ಲೋಸ್ ಮಾಡಿ. ಯಾಕಂದರೆ ಆ ಘಮ ಎಲ್ಲ ಆಚೆ ಹೋಗಬಾರ್ದು. ಸೊ ನೀವು ಅದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೈ ಫ್ಲೇಮ್ ಮಾಡಿ ಬೇಗ ಒಂದು ಕುದಿ ಬರ್ಸ್ಕೊಳ್ಳಿ. ಈ ಥರ ಕುದಿ ಬರ್ತದೆ. ಈ ಥರ ಕುದಿ ಬಂದಮೇಲೆ ನೀವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಗಾರ್ನಿಷ್ ಮಾಡಿ. ಆಯಿತಾ, ಈ ಥರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ಚಿಕ್ಕದೊಂದು ಕುದಿ ಬರ್ಸ್ಬಿಟ್ಟು ಇದನ್ನು ನೀವು ಸೈಡಲ್ಲಿ ಇಳಿಸ್ಬಿಟ್ಟು ಇದನ್ನು ನೀವು ವೈಟ್ ರೈಸ್ ಜೊತೆ ಹಾಕ್ಕೊಂಡು ಅಥವಾ ಸೈಡಲ್ಲಿ ಮೀನು ಫ್ರೈ, ಉಪ್ಪಿನಕಾಯಿ ಇಟ್ಕೊಂಡು ಚೆನ್ನಾಗಿ ಊಟ ಮಾಡ್ಬೋದು. ಇದೇ ರೀತಿ ಈಸಿಯಾದ ಸಾಂಬಾರ್ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೂ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದು ಅಡುಗೆ ಮಾಡಬೇಕು ಅನ್ನೋದು ಸಹ ಕಮೆಂಟ್ ಮಾಡಿ. ಈ ಥರ ಈಸಿ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಸಿಗೋಣ ಅಂತ ಹೇಳ್ತಾ ಟಾಟಾ, ಬೈ ಬೈ.